ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ಟಿಪ್ಸ್ಗಳನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿ ನಮಗೆಲ್ಲ ರೀತಿಯ ಸಹಾಯ ಮಾಡ್ತದೆ. ಆದರೆ ಆ ಪ್ರಕೃತಿ ನಾವು ನಂಬ್ತಾ ಇಲ್ಲ. ನಾವು ಆಧುನಿಕ ಯುಗ ಅಂದ್ಬಿಟ್ಟು ಯಾರೋ ಕಂಡುಹಿಡಿದದ್ದನ್ನು ನಾವು ಉಪಯೋಗಿಸ್ಕೊಂಡು ನಮಗೆ ಅನೇಕ ರೀತಿ ಕಾಯಿಲೆಗಳನ್ನು ತರಿಸ್ಕೊತೇವೆ. ಆದರೆ ಅಂತಹುದು ನಮಗೆ ಬೇಕಾಗಿಲ್ಲ. ಮಲಬದ್ಧತೆ, ಅದೇ ಕಾನ್ಸ್ಟಿಪೇಷನ್ ಅಂತ, ಮತ್ತು ತಲೆನೋವು, ತಲೆಸುತ್ತು ಇತ್ಯಾದಿಗಳನ್ನ ನಾವು ರಾಸಾಯನಿಕ ಮಾಡುವ ಬದಲು ಸಿಯಾ ಸೀಡ್ಸ್ ಅಂತಾರೆ, ಅಂದರೆ ವಿಷ್ಣು ತುಳಸಿ ಬೀಜ ಅಥವಾ ಕಮಗಗ್ರಿ ಅಂತಾರೆ. ಈ ಬೀಜಗಳನ್ನು ನಾವು ಮನೆಯಲ್ಲಿಟ್ಟುಕೊಂಡು 1 ಚಮಚ ಬೀಜವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಬಿಟ್ಟರೆ ಅದು ಒಡೆದು ಹಿಗ್ಗುತ್ತೆ. ಒಂಥರ ಮೇಲ್ಗಡೆ ತುಪ್ಪದ ಥರ. ಅದನ್ನು ಸೇವನೆ ಮಾಡಿದಾಗ BPಗೂ ಒಳ್ಳೆ ದಿವ್ಯ ಔಷಧಿ, ಸಕ್ಕರೆ ಕಾಯಿಲೆಗೂ ದಿವ್ಯ ಔಷಧಿ, ಮತ್ತು ಈ ಕಾನ್ಸ್ಟಿಪೇಷನ್ ಅಂತ ಅದಕ್ಕೂ ಪ್ರತಿಯೊಂದಕ್ಕೂ ಇದು ದಿವ್ಯ ಔಷಧವಾಗಿ ಮಾರ್ಪಾಟಾಗುತ್ತೆ. ಇದನ್ನು ಪ್ರತಿಯೊಬ್ಬರು ಖಾಲಿ ಹೊಟ್ಟೆ ಸೇವನೆ ಮಾಡೋದು ಮತ್ತು ಕಿಡ್ನಿ ತೊಂದರೆಯದ್ದು ಸಹ ನಿವಾರಣೆ ಮಾಡ್ತಾರೆ. ಒಂದಲ್ಲ ಎರಡಲ್ಲ, ಈ ಸಿಯಾ ಸೀಡ್ಸು ನಮಗೆ ಅಷ್ಟು ಒಳ್ಳೆಯದು ಮಾಡೋ ಶಕ್ತಿ ಇದಕ್ಕಿದೆ. ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬರು ಇದನ್ನು ಮೇಂಟೈನ್ ಮಾಡಬೇಕು. ಸಿಗುತ್ತೆ, ಈಗ ಅಂಗಡಿಯಲ್ಲಿ ಎಲ್ಲ ಕಡೆ ಸಿಗ್ತದೆ. ಈ ಹಿರಿಯರು, ವಿಜ್ಞಾನಿಗಳು ಅದನ್ನು ತಿಳಿಸ್ಕೊಟ್ಟವ್ರೆ. ಅದರ ಮುಖಾಂತರ ಪ್ರತಿಯೊಬ್ಬರು ಸಿಯಾ ಸೀಡ್ಸ್ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ. ಇದನ್ನು ಸೇವನೆ ಮಾಡೋದು ನಮಗೆ ಬಹಳ ಒಳ್ಳೆಯದು. ಕಾರಣಗಳು ಆಗಲೇ ಹೇಳಿದ್ದೀನಿ, ಅನೇಕ ಕಾರಣಗಳಿರ್ತವೆ. ಆದರೆ ನಾವು ಆ ರಾಸಾಯನಿಕವನ್ನು ತ್ಯಜಿಸಿ ಪ್ರಕೃತಿ ಮಾರಿ ಹೋದಾಗ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಆಗಿ ನಮಗೆ ದೇಹ ಬಲಿಷ್ಠವಾಗಿ ಯಾವುದೇ ಕಾಯಿಲೆ ಕಸನ್ನು ತರಿಸೋದಿಲ್ಲ. ಅದು ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈ ಥರ ಮಾಡ್ಕೊಳ್ಳೋದನ್ನು ನಮಗೆ ಭಾರಿ ಒಳ್ಳೆಯದು. ನೆನೆಸ್ಬೇಕಿದು. 1 ಚಮಚವನ್ನು ಒಂದು ಗ್ಲಾಸಲ್ಲಿ ಹಾಕಿ ನೀರು ಹಾಕಿ ನೆನೆಸಿ ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಎಷ್ಟು ಅನುಕೂಲಗಳು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲು ನಮಸ್ಕಾರ ಸ್ನೇಹಿತರೆ.